ಗ್ಯಾಸ್ ಪವಿತ್ರ ಗೌಡ ಅವರ ಮಾಜಿ ಪತಿಯವರು ಸ್ವತಃ ನಮ್ಮ ಸ್ಟುಡಿಯೋದಲ್ಲಿ ಸಂಜಯ್ ಸಿಂಗ್ ಅವರು ಕೂತಿದ್ದಾರೆ. ಒಂದು ಮಾತು, ಒಂದು ಹಾಡಿದೆ ಅಗಲಿ ಇರಲಾರೇನು ಮರೆತು ಇರಲಾರೇನು ನಿನ್ನನ್ನು ಅಂತ. ಹಂಗೆ ಅಷ್ಟು ಸುಲಭ ಅಲ್ಲ ಬಿಡೋದಕ್ಕೆ. ಅದಕ್ಕೆ ನಾವು ನಾನಿನ್ನ ಬಿಡಲಾರೆ ಅಂತೇಳಿ ಟೈಟ್ಲನ್ನು ಕೊಟ್ಟಿರುವಂಥದ್ದು. ಸಂಜಯ್ ಸಿಂಗ್ ಅವರೇ, ಹೇಗಿದ್ದೀರಿ? ಆರಾಮ? ಚೆನ್ನಾಗಿದೆ. ಬಹುಶಃ ನಿಮಗೆ ಇವತ್ತು ಖುಷಿಯ ದಿನ, ತುಂಬ ಒಂದು ಒಳ್ಳೆ ಸೆಲೆಬ್ರೇಟ್ ದಿನ ಅಂತ ಕರಿಬೋದಾ? ನಿನ್ನೆ ಸರ್, ಎಸ್ಟರ್ಡೇ ಅಂದರೆ ಇವತ್ತು ಹೊರಗಡೆ ಬಂದರು ಇವತ್ತು. ಸೊ ಎಷ್ಟು ಖುಷಿ ಇದೆ? ನಿಮ್ಮ ಹಾರ್ಟ್ ಬೀಟ್, ನಿಮ್ಮ ಹೃದಯ ಈಗ ಹೊರಗಡೆ ಬಂದಿದೆ. ನಿಮ್ಮ ಪ್ರೇಯಸಿ ನಾನು ಯು ಪಿ ಹುಡುಗ ನಾನು. ಓಕೆ. ಸೊ ಶ್ರೀರಾಮ ಅಯೋಧ್ಯೆಗೆ ತಿರ್ಗಾ ವಾಪಸ್ ಬಂದ್ರಲ್ವಾ? ಓಹೋ, ವನವಾಸವನ್ನ ಕಂಪ್ಲೀಟ್ ಮಾಡಿ. ಓಕೆ. ಅಷ್ಟೊಂದು ಖುಷಿ ಜನಕ್ಕೆ ಆಗತ್ತಲ್ಲ. 14 ವರ್ಷ ವನವಾಸವನ್ನ ಕಂಪ್ಲೀಟ್ ಮಾಡಿ ಶ್ರೀರಾಮ ಬಂದರು. ಈಗ ಪವಿತ್ರ ಗೌಡ ಅವರು 6 ತಿಂಗಳು ಜೈಲುವಾಸ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದಿದ್ದಾರೆ. ಓಕೆ ಸರ್, ಅಷ್ಟೊಂದು ಖುಷಿ ಆಗ್ತಾ ಇದೆ ಸರ್. ಓಕೆ ಓಕೆ ಓಕೆ. ನಿಮಗೆ ಕಾಯ್ತಾ ಇದ್ರ ಭಾಳ ಬೇಗ ಬರಲಿ ಅಂತೇಳಿ ಚಡಪಡಿಸಿದ್ರಿ? ಅವ್ರ ಬಗ್ಗೆ ಮಾಹಿತಿಗಳೆಲ್ಲ ಗೊತ್ತಾಗ್ತಾ ಇತ್ತಾ ಹೇಗೆ ಅಂತ? ಈ ಒಂದು ಪ್ರಕರಣದಲ್ಲಿ ಅವ್ರು ಸಿಕ್ಕಾಕೊಂಡ್ರಲ್ಲ, ಆ ನಂತರ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ? ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿದ್ದರು, ಜೈಲು ಪಾಲಾದರು. ಆ ಸಂದರ್ಭದ ನಿಮ್ಮ ತೊಳಲಾಟ ಹೇಗಿತ್ತು ಸರ್? ಆ್ಯಕ್ಚುಲಿ ಈ ದುರ್ಘಟನೆ ಆಗಬಾರ್ದಾಯಿತು ಅವ್ರ ಲೈಫಲ್ಲಿ. ಇದೊಂದು ಬ್ಯಾಡ್ ಟೈಮ್ ಅಂತ ನಾನು ಹೇಳ್ತೀನಿ. ಬಟ್ ಆಗೋಯಿತು. ಪವಿತ್ರ ಗೌಡ ಅವ್ರ ಲೈಫಲ್ಲಿ ಇದು ಚಿಕ್ಕ ಘಟನೆ ಆಯಿತು. ಬಟ್ ತಪ್ಪು, ಬಟ್ ಇಟ್ಸ್ ಓಕೆ. ಆಗೋಯ್ತು, ಲೈಫ್ ಅಲ್ವಾ? ಆಗೋಯ್ತು ಅಂತೀರಿ? ಆಗೋಯ್ತು. ಐ ಥಿಂಕ್ ಶಿ ವಿಲ್ ನೆವರ್ ಎವರ್ ವಿಲ್ ಈ ಥರ ತುಂಬ ಸಫರ್ ಮಾಡ್ತಾ ಇದ್ರ ಒಳಗಡೆ? ಅವರು ಜೈಲಲ್ಲಿದ್ದದ್ದು ನೀವು ಅದನ್ನೆಲ್ಲ ನೋಡಿ, ಅದು ಕೇಳಿ ಎಷ್ಟು ದುಃಖ ಆಗುತ್ತೋ ಅದು ಹೇಳೋಕ್ಕಾಗಲ್ಲ. ಅದು ಬಿಕಾಸ್ ಅವರು ಒಳಗಡೆ ಇರೋದು, ನಾನು ಆಚೆ ಕಡೆ ಇದ್ದೀನಿ. ನಾನಿದ್ದಿದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ. ಓಕೆ. ಬಟ್ ದ ಥಿಂಗ್ ಇಸ್ ಶಿ ಈಸ್ ಇನ್ಸೈಡ್ ಆ್ಯಂಡ್ ಐ ಆಮ್ ಔಟ್ಸೈಡ್. ತಿನ್ನೋಕ್ಕೂ ನುಂಗೋಕ್ಕೂ ಅವ್ರು ತಿಂದಿದ್ದಾಳ ಇಲ್ವಾ ಆ ಥರ ನನಗೆ ಫೀಲಿಂಗ್ಸ್. ಐ ಆಮ್ ವೆರಿ ವೆರಿ ಹಾರ್ಡ್ಲಿ ಪರ್ಸನ್. ಯಾರಾದ್ರೂ ಹೇಳ್ಕೊಳ್ತಿದ್ರಾ? ಪಾಪ ನೀವು ಒಬ್ಬರೇ ಅನುಭವಿಸ್ತಾ ಇದ್ರಿ ಆ ಫೀಲ್. ನೋಡಬೇಕು ಅಂತ ಅನಿಸ್ತಿತ್ತಾ? ನಾನು ಒಂದ್ಸಲಿ ಹೋಗಿ ಭೇಟಿ ಮಾಡೋಣ ಜೈಲ್ಗೆ ಹೋಗಿ, ಅಥವಾ ಅವ್ರನ್ನ ಮಾತಾಡ್ಸೋಣ ಅಂತೇಳಿ ಅನ್ನಿಸ್ತಾ ಇತ್ತಾ? ಯಾವಾಗಲೂ ಸರ್. ಓಕೆ ಓಕೆ. ಸಂಜಯ್ ಸಿಂಗ್ ಅವರೇ, ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ, ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಓಕೆ. ಮೊದಲು ಪವಿತ್ರ ಗೌಡ ಮತ್ತು ನಿಮ್ಮ ಮುಖ ಪರಿಚಯ, ಮುಖ ಭೇಟಿ ಯಾವಾಗ ಶುರುವಾಯಿತು? ಎಲ್ಲಿ ಶುರುವಾಯಿತು? ಹೇಗೆ ಶುರುವಾಯಿತು? ಸರ್, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನೀವು ಕೇಳಿದ್ದು. ಅಂದರೆ ನಾವು ಮೀಟ್ ಆಗಿರೋದು ಅವ್ರ ಅಂಗಡಿದಲ್ಲೇ, ರಘುನಹಳ್ಳಿ ಅಂತ ಒಂದು ಜಾಗ ಇದೆ, ಬೆಂಗಳೂರು. ಓಕೆ. ಅದು ಎಷ್ಟನೇ ಇಸ್ವಿಯಲ್ಲಿ? ಐ ಥಿಂಕ್ ಇಟ್ ವಾಸ್ ಸಮವೇರ್ ಇನ್ 2005 ಅನ್ಸುತ್ತೆ. ಓಕೆ. 5 or 6 ಆ ಟೈಮ್ ಫ್ರೇಮಲ್ಲಿ. ನಮ್ಮ ಅತ್ತೆಯವ್ರಿಗೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇತ್ತು ಆ ಟೈಮಲ್ಲಿ. ಸೊ ಏನಾಯಿತು ಅಂದರೆ, ನಾನು ಅವ್ರ ಅಂಗಡಿ, ಅವ್ರ ಮನೆ ಮುಂದೆನೇ ನಮ್ಮದು ಮನೆ ಇತ್ತು. ಅವ್ರ ಅಂಗಡಿ ಇಟ್ಕೊಂಡಿದ್ರು ಅವರು? ನಮ್ಮ ಅತ್ತೆಯವರು. ನಿಮ್ಮ ಅತ್ತೆಯವರು ಏನು ಅಂಗಡಿ ಅದು? ಡಿಪಾರ್ಟ್ಮೆಂಟಲ್ ಸ್ಟೋರ್ ಸರ್, ಕಿರಾಣಾ ಸ್ಟೋರ್. ಕಿರಾಣಿ ಸ್ಟೋರಿ. ಓಕೆ, ಕಿರಾಣಿ ಅಂಗಡಿ ಇತ್ತು. ಅವ್ರ ಮನೆ ಎದುರುಗಡೆ ನಿಮ್ಮ ಮನೆ? ಹಾಂ, ಆಲ್ಮೋಸ್ಟ್ ಅಂದರೆ ಒಂದು 50 to 100 meters. ಓಕೆ 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 ಓಕೆ. ಅಷ್ಟೇ ಇತ್ತು. ಸೊ ಅವಾಗ ನೀವೇನು ಮಾಡ್ತಿದ್ರಿ? ಏನು ಕೆಲಸ? ಜಾಬ್? ನಾನು IT ದಲ್ಲಿ ಆ ಟೈಮಲ್ಲಿ ನಾನು ಡೆಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಅಲ್ಲಿವರೆಗೂ ನಿಮ್ಗೆ ಅವ್ರಿಗೂ ಪರಿಚಯ ಇಲ್ಲ, ಮನೆ ಇತ್ತು ಅಷ್ಟೇ? ನೋಡಿಲ್ಲ, ನನಗೆ ಗೊತ್ತೇ ಇಲ್ಲ. ಓಕೆ ಓಕೆ. ನಾನು ಆಫೀಸ್ಗೆ ಹೋಗೋದು ಬರೋದು ಅಷ್ಟೇ ಕೆಲಸ ನಂದು. ಬಟ್ ಏನಾಯಿತು, ಒಂದು ದಿವಸ ಮನೇಲಿ ಕರೆಂಟ್ ಇಲ್ಲ. ಬಟ್ ಆ ಟೈಮಲ್ಲಿ ನಮ್ಮ ಹೌಸ್ ಓನರು ಇನ್ವರ್ಟರು ಹಾಕಿಲ್ಲ. ಓಕೆ. ಸೊ ನಾನು ಮೊಬೈಲ್ ಚಾರ್ಜ್ ಮಾಡಬೇಕಾಗಿತ್ತು. ಸೊ ಕರೆಂಟ್ ಹೋಗುತ್ತೆ, ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡಬೇಕಾಗುತ್ತೆ, ಏನು ಮಾಡೋದು ಗೊತ್ತಾಗಲ್ಲ. ಓಕೆ, ತುಂಬ ಇಂಟ್ರೆಸ್ಟಿಂಗ್, ವೆರಿ ಗುಡ್. ನಾನು ಅಂಗಡಿ ಹತ್ರ ಹೋದೆ. ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಪವಿತ್ರ ಅವರು ಕೂತಿದ್ರು ಅಲ್ಲಿ. ಅಂಗಡಿಯಲ್ಲಿ? ಸೊ ನಾನು ಹೇಳಿದೆ, ಕ್ಯಾನ್ ಯು ಪ್ಲೀಸ್ ರೀಚಾರ್ಜ್, ಬಿಕಾಸ್ ಐ ಡೋಂಟ್ ನೋ ಕನ್ನಡ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಓಕೆ. ನಾನು ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡ್ತೀರಾ ಅಂತ ಪವಿತ್ರ ಗೌಡ ಅವ್ರನ್ನೇ ಕೇಳ್ತೀನಿ. ಅಂಗಡಿಲಿ ಕೂತಿದ್ರು. ಓಕೆ ಓಕೆ. ಅವರು ಓಕೆ ನೀವು ಆಗ್ಬಿಟ್ಟು ಹೋಗಿ ಅಂತ, ನಾನು ಆ ಮೊಬೈಲ್ ಕೊಟ್ಬಿಟ್ಟು ನಾನು ರೂಮ್ಗೆ ಹೋದೆ. ಓಕೆ. ಅಲ್ಲೇ ಫಸ್ಟ್ ಟೈಮ್ ನಾನು ಪವಿತ್ರ ಅವ್ರು ನೋಡಿದ್ದು. ಅಲ್ಲಿ ಕಣ್ಣು ಕಲತ್ಬಿಟ್ಟು. ಓಕೆ. ಆ ಥರ ಏನೋ ಕ್ರಶ್ ಆ ಥರದ್ದು ಅನಿಸ್ತಾ? ಜಸ್ಟ್ ನೀವೇನು ಮೊಬೈಲ್ ಇಟ್ರಿ ಬಂದ್ರಿ ಅಷ್ಟೇ? ಓಕೆ. ಆಮೇಲೆ ಲೈಕ್ ಶಿ ವಾಸ್ ಸ್ಟೂಡೆಂಟ್ ಅಲ್ವಾ? ಸೊ ಸ್ಟೂಡೆಂಟ್ ಮೆಂಟಾಲಿಟಿ ಹೆಂಗಿರುತ್ತೆ, ಮೊಬೈಲ್ ಅಲ್ವಾ? ಆ ಟೈಮಲ್ಲಿ ಮೊಬೈಲ್ ಅಂದರೆ ಇಟ್ ವಾಸ್ ಕ್ರೇಜ್, ಹುಚ್ಚಿರುತ್ತೆ ಮೊಬೈಲ್ ಬಗ್ಗೆ. ಸೊ ಪವಿತ್ರ ಗೌಡ ಏನಾದ್ರು ಓದ್ತಾ ಇದ್ರ ಅಥವಾ ಹೇಗೆ? ಶಿ ವಾಸ್ ಸ್ಟೂಡೆಂಟ್ ಅಟ್ ದಟ್ ಪಾಯಿಂಟ್. ಓಕೆ ಓಕೆ.
ವಿಜಯ ಕಾಲೇಜ್ ಅನ್ಸುತ್ತೆ. ಆ ವಿಜಯ ಕಾಲೇಜಲ್ಲಿ ಅಲ್ಲ, ನೀವು ಮೊದಲು ಮೊಬೈಲ್ ರೀಚಾರ್ಜ್ ಮಾಡಿಸೋದಕ್ಕೇನೋ ಚಾರ್ಜ್ ಮಾಡೋದಕ್ಕೆ ಹೋದ್ರಿ, ಮತ್ತೆ ಅದೇ ನೆಪದಲ್ಲಿ ಏನು ರೇಷನ್ ತಗೊಳ್ಳೋ ನೆಪದಲ್ಲಿ ಅವ್ರು ನೋಡಕ್ಕೆ ಏನಾದ್ರು ಹೋಗ್ತಾ ಇದ್ರಾ ಹೆಂಗೆ ಅಂತ? ಇಲ್ಲ, ನಾನು ಆ ಟೈಮಲ್ಲಿ ಸ್ಮೋಕ್ ಮಾಡ್ತಾ ಇದ್ದೆ. ಸ್ಮೋಕ್ ಸಿಗರೇಟ್ ಒಳ್ಳೆ ಸಿನಿಮಾ ಮಾಡ್ಬೋದಲ್ಲ ಸರ್ ನಿಮ್ಮ ಸ್ಟೋರಿನ. ಓಕೆ. ಸೊ ಬಟ್ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿಲ್ಲ. ಓಕೆ, ಸೊ ಕಂಟಿನ್ಯೂ ಮಾಡಿ. ಆಯಿತು, ನಾನು ತಿರ್ಗಾ ವಾಪಸ್ ಬಂದೆ. ಹೆಂಗೋ ನನ್ನ ಮೊಬೈಲ್ ನಂಬರ್ ಅವ್ರು ತಗೋಬಿಟ್ರು. ನಿಮ್ಮ ಮೊಬೈಲ್ ನಂಬರ್ ಅವ್ರು ತಗೊಂಡ್ರು? ಓಕೆ. ನೀವೇನು ಕೊಟ್ಟಿಲ್ಲ? ನಾನು ಕೊಟ್ಟಿಲ್ಲ. ಓಕೆ. ಆಮೇಲೆ ಅವ್ರು ಅಲ್ಲಿಂದ ಫೋನ್ ಬರೋದು ಸ್ಟಾರ್ಟ್ ಆಯಿತು. ಅವರೇ ಮಾಡಿದ್ರ? ಅವರೇ ಮಾಡಿದ್ರು ಫಸ್ಟ್. ಓಕೆ ಓಕೆ. ನಾನು ಯಾವಾಗ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಮೊಬೈಲ್ ರೀಚಾರ್ಜ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಕೊಟ್ಟು ಎಷ್ಟು ದಿನಕ್ಕಿದು ಈ ಥರ ಆಗಿದ್ದು? 1 ತಿಂಗಳ 2 ತಿಂಗಳ? ತಿಂಗಳ ಇಲ್ಲ ಸರ್, ಐ ಥಿಂಕ್ ಇಟ್ ವಾಸ್ ಇನ್ ಸಮ್ ಫ್ಯೂ ಡೇಸ್ ಅನ್ಸುತ್ತೆ. ಓಕೆ ಓಕೆ. ಫೋನ್ ಮಾಡೋದು ಬಟ್ ಮಾತಾಡೋದಿಲ್ಲ. ಫೋನ್ ಮಾಡೋರು ನಿಮಗೆ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ? ಅವ್ರದ್ದು ಟೋನಿಂದ ಅಂದರೆ ಅಂತಾಳೆ ಅಂತಾಳೆ ಅಷ್ಟೇ ಬಿಟ್ಟರೆ ಮಾತ್ರ. ಅವ್ರಿಗೆ ಹಿಂದಿ ಬರಲ್ಲ, ನನಗೆ ಕನ್ನಡ ಬರಲ್ಲ. ಆದರೂ ಲವ್ ಕುಚ್ಚು ಕುಚ್ಚು. ಆಮೇಲೆ 2-3 ಸತಿ ಹಂಗೆ ಆಯಿತು. ಆಯ್ತು ಮೈಂಡಲ್ಲಿ ಬಂತು, ಐ ಥಿಂಕ್ ಅವರೇ ಇರ್ಬೋದು, ಪವಿತ್ರನೇ ಇರ್ಬೋದು. ನಾನು ಅದೇ ನಂಬರ್ ತಿರ್ಗಾ ವಾಪಸ್ ನಾನು ಫೋನ್ ಮಾಡಿದೆ. ಓಕೆ. ಮಾಡಿದೆ, ಅದು ಅವ್ರ ಅಂಗಡಿದಲ್ಲಿ PCO ಇರುತ್ತಲ್ವ, ಯೆಲ್ಲೋ ಬಾಕ್ಸ್. ಓಕೆ ಓಕೆ ಓಕೆ. ಕಾಯಿನ್ ಬಾಕ್ಸ್ ಅದೇ ನಂಬರ್ ರಿಂಗ್ ಆಗ್ತಾ ಇತ್ತು. ದೆನ್ ಐ ಥಾಟ್ ಐ ಥಿಂಕ್ ಶಿ ಈಸ್ ದ ಸೇಮ್ ಗರ್ಲ್, ಶಿ ಈಸ್ ಟು ಕಾಲ್ ಮೀ ಅಂತ. ಸೊ ಅಲ್ಲೇ ಕನ್ಫರ್ಮ್ ಮಾಡ್ಕೊಡೋಕ್ಕೆ ಅಂತ 2-3 ಸತಿ ನಾನು ಫೋನ್ ಮಾಡುವಾಗ ಶಿ ಈಸ್ ಟು ಪಿಕ್ ಆ್ಯಂಡ್ ಲೈಕ್ ಟಾಕಿಂಗ್ ಆಗ್ತಾಯಿತ್ತು.